ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿರಸಂಗಿ ಕಾಳಿಕಾದೇವಿ ಈ ಹೆಸರು ಕೇಳಿದಾಕ್ಷಣ ಒಂದು ಕುಲದವರ ಆರಾಧ್ಯ ದೇವಿಯಾದ್ರೆ ಮತ್ತು ಕೆಲವರಿಗೆ ತಮ್ಮ ಸಕಲ ಕಷ್ಟಗಳನ್ನು ಪೊರೆಯುವ ಜಗಜ್ಜನನಿ. ಈ ಹೆಸರು ಇಡೀ ಭಾರತದಾದ್ಯಂತ ಚಿರಪರಿಚಿತವೇ. ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿಗೆ ಈ ತಾಯಿಯ ಸೇವೆ ಮಾಡೋದೇ ಜನ್ಮ ಜನ್ಮಾಂತರದ ಪುಣ್ಯ ಅಂತಲೇ ಭಾವಿಸ್ತಾರೆ. ರಾಮಾಯಣ ಕಾಲದಿಂದಲೂ ಶಿರಸಂಗಿ ಕಾಳಿಕಾದೇವಿಯ ಉಲ್ಲೇಖ ಹಾಗೂ ವರ್ಣನೆ ಸಿಗುತ್ತೆ. ಅಲ್ಲದೆ ಕಾಳಿಕಾದೇವಿಯ ಕುರಿತಾದ ಐತಿಹ್ಯವೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಶಿರಸಂಗಿ ಅನ್ನೋ ಶಕ್ತಿ ಪೀಠದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಶಿರಸಂಗಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಒಂದು ಗ್ರಾಮ. ಶಿರಸಂಗಿ ಅಂದ್ರೆ ಅದೊಂದು ಸುಕ್ಷೇತ್ರ, ಶಕ್ತಿಪೀಠ. ಪುರಾತನ ವಿಶ್ವಕರ್ಮರ ಕುಲದೇವತೆ ಶ್ರೀ ಕಾಳಿಕಾ ಮಾತೆ ನೆಲೆಸಿರುವ ಪುಣ್ಯಕ್ಷೇತ್ರ. ಬೆಳಗಾವಿ ಜಿಲ್ಲೆಯ ಶಿರಸಂಗಿಯ ಕಾಳಿಕಾದೇವಿಯ ದೇವಸ್ಥಾನ ರಾಜ್ಯದ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದು. ಶಿರಸಂಗಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ರಾಜನ ಸಾಮಂತರು ಶಿರಸಂಗಿಯಲ್ಲಿ ಕೋಟೆ ಕಟ್ಟಿ ತಮ್ಮ ಕಾರ್ಯಸ್ಥಾನವಾಗಿಸಿಕೊಂಡಿದ್ದರು ಎಂದು ಇತಿಹಾಸ ಹೇಳುತ್ತೆ. ರಾಮಾಯಣ ಕಾಲದಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಲು ನಿಶ್ಚಯಿಸಿದಾಗ ಮುಖ್ಯ ಅಗ್ನಿಹೋತ್ರಿಯಾಗಿ ಶಿರಸಂಗಿಯಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ವಿಶ್ವಕರ್ಮ ವಂಶಸ್ಥನಾದ ಕಾಶ್ಯಪ ಗೋತ್ರದ ವಿಭಾಂಡಕ ಮುನಿಯ ಮಗನಾದ ಶೃಂಗ ಮುನಿಯನ್ನ ಆಹ್ವಾನಿಸಿದನೆಂಬ ಐತಿಹ್ಯವಿದೆ. ರಾಮ ಲಕ್ಷ್ಮಣರು ಇಲ್ಲಿಗೆ ಭೇಟಿ ನೀಡಿದ್ದರ ಸ್ಥಳ ಪುರಾಣವೂ ಸಿಗುತ್ತೆ. ಈ ಮಾಹಿತಿ ಕ್ರಿಸ್ತಶಕ 1148ರಲ್ಲಿ ಕಲ್ಯಾಣ ಚಾಲುಕ್ಯ ಅರಸು ಇಮ್ಮಡಿ ಜಗದೇಕಮಲ್ಲನ ಕಾಲದಲ್ಲಿ ಕಾಳಿಕಾ ದೇವಸ್ಥಾನದ ಬಳಿ ನೆಟ್ಟ ಶಿಲಾಶಾಸನದಿಂದ ತಿಳಿದು ಬರುತ್ತೆ. ಪುರಾಣ ಕಾಲದಲ್ಲಿ ಶಿರಸಂಗಿಯಲ್ಲಿ ಋಷಿ ಮುನಿಗಳು ಮಾಡುತ್ತಿದ್ದ ಯಜ್ಞ ಯಾಗಗಳಿಗೆ ರಾಕ್ಷಸರಿಂದ ಆಗಾಗ ಭಂಗ ಉಂಟಾಗುತ್ತಿತ್ತು. ಅದನ್ನು ತಪ್ಪಿಸಲು ಕಾಳಿಕಾದೇವಿ ಇಲ್ಲಿ ನೆಲೆಸಿ ರಾಕ್ಷಸರನ್ನ ಸಂಹರಿಸಿದಳು ಎಂಬ ಐತಿಹ್ಯವಿದೆ. ಕಾಳಿಕಾದೇವಿ ವಿಶ್ವಕರ್ಮ ಸಮಾಜದವರ ಕುಲದೇವತೆ. ಪ್ರತಿ ವರ್ಷದ ಯುಗಾದಿಯಂದು ಇಲ್ಲಿಗೆ ಬಂದು ತಾವು ಬೆಳೆದಂತಹ ಹೊಸ ಗೋಧಿ ಧಾನ್ಯವನ್ನ ಕಾಳಿಕಾ ದೇವಿಗೆ ಅರ್ಪಿಸಿ ಅದರಿಂದ ತಯಾರಿಸಿದ ಪ್ರಸಾದವನ್ನ ಚೈತ್ರ ಶುದ್ಧ ಪ್ರತಿಪದೆಯೆಂದು ಸ್ವೀಕರಿಸಿದ್ರೆ ಜೀವನ ಸಾರ್ಥಕವಾಗತ್ತೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ಪ್ರತಿ ಯುಗಾದಿ ಸಂದರ್ಭದಲ್ಲಿ ಇಲ್ಲಿ 5 ದಿನಗಳ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಯುಗಾದಿ ಅಮಾವಾಸ್ಯೆಯ ಬೆಳಿಗ್ಗೆ ದೇವಿಯ ಅಭಿಷೇಕದೊಂದಿಗೆ ಜಾತ್ರಾ ಕಾರ್ಯಕ್ರಮಗಳು ಆರಂಭವಾಗ್ತವೆ. ಧ್ವಜಾರೋಹಣ, ದೇವಿಗೆ ಹೊಸ ಗೋಧಿಯ ಅರ್ಪಣೆ, ನಂತರ ಚೈತ್ರ ಶುದ್ಧ ಪ್ರತಿಪದೆಯ ಬೆಳಗ್ಗೆ 5 ಗಂಟೆಗೆ ಬುತ್ತಿ ಹರಿಸುವ ಕಾರ್ಯಕ್ರಮ ನಡೆಯುತ್ತೆ. ಕಾಳಿಕಾದೇವಿ ರಾಕ್ಷಸರ ಸಂಹಾರ ಮಾಡಿದ ಸಂಕೇತವಾಗಿ ಈ ಆಚರಣೆ ಇಂದಿಗೂ ನಡೆಯುತ್ತೆ. ಅನ್ನವನ್ನ ರುಂಡದ ಆಕಾರದಲ್ಲಿ ಮಾಡಿ ಹಾರಿಸಲಾಗತ್ತೆ. ಈ ಬುತ್ತಿ ಯಾರಿಗೆ ಸಿಗುತ್ತೋ ಅವರ ಜೀವನದಲ್ಲಿ ಅನ್ನ ಮತ್ತು ವಸ್ತ್ರಕ್ಕೆ ಕೊರತೆ ಇರೋದಿಲ್ಲ ಎಂಬ ನಂಬಿಕೆ ಇದೆ. ಬುತ್ತಿ ಸಿಕ್ಕವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಎಂಬ ನಂಬಿಕೆ ಇದೆ. ದೇವಸ್ಥಾನದ ಹಿಂದೆ ಇರುವ ಬೆಟ್ಟದಲ್ಲಿ ಭೀಮಾರತಿ ಹೊಂಡವಿದೆ. ರಾಕ್ಷಸರ ಸಂಹಾರದ ನಂತರ ಕಾಳಿಕಾದೇವಿ ತನ್ನ ಖಡ್ಗವನ್ನ ಈ ಹೊಂಡದಲ್ಲಿಯೇ ತೊಳೆದಿದ್ದರಿಂದ ಅದಕ್ಕೆ ಖಡ್ಗತೀರ್ಥವೆಂಬ ಹೆಸರು ಬಂತು ಎಂಬ ಐತಿಹ್ಯ ಇದೆ. ಈ ಕ್ಷೇತ್ರದಲ್ಲಿ ಮದುವೆ, ಉಪನಯನ, ಜಾವಳ ಇತ್ಯಾದಿ ಕಾರ್ಯಕ್ರಮಗಳು ನಡೀತಾವೆ. ಅಷ್ಟಕ್ಕೂ ಶಿರಸಂಗಿ ಹೆಸರನ್ನ ಋಷಿ ಶೃಂಗಪುರ, ಪಿರಿಶಿಂಗಿ ಅಥವಾ ಹಿರಿಶಿಂಗಿ ಎಂದು 2 ದಾಖಲೆಗಳಲ್ಲಿ ಜಗದೇಕಮಲ್ಲ ಮತ್ತು 4ನೇ ಸೋಮೇಶ್ವರರ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅಂದಿನ ಕಾಲದಲ್ಲಿ ಅಂದ್ರೆ 11ನೆಯ ಶತಮಾನದಲ್ಲಿ ಈ ಕ್ಷೇತ್ರ ಪ್ರಸಿದ್ಧ ವಾಣಿಜ್ಯ ಕೇಂದ್ರವಾಗಿತ್ತು. ಪುರಾತತ್ವ ಇಲಾಖೆ ನಡೆಸಿದ ಅಧ್ಯಯನಗಳ ಪ್ರಕಾರ ಶಿರಸಂಗಿಯಲ್ಲಿ ಶ್ರೀ ಕಾಳಿಕಾ ದೇವಿಯ ದೇವಾಲಯವನ್ನ 1ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಮೊದಲು ಈ ಸ್ಥಳವನ್ನ ಪಿರಿಸಿಂಗ್ ಎಂದು ಕರೆಯಲಾಗ್ತಿತ್ತು. ಆದರೆ ಮಧ್ಯಕಾಲೀನ ಯುಗದಲ್ಲಿ ಈ ಹೆಸರು ಹಿರಿಸಿಂಗಿ ಎಂದು ಬದಲಾಯಿತು. ಹಿರಿಸಿಂಗಿಯಲ್ಲಿರುವ ಶ್ರೀ ಕಾಳಿಕಾ ದೇವಿಯ ಉಲ್ಲೇಖ ನಾನಾ ಪುರಾಣಗಳಲ್ಲಿ ಉಲ್ಲೇಖಿತ. ರಾಮಕೃಷ್ಣ ಪರಮಹಂಸರು ಕೂಡ ಕಾಳಿಕಾ ದೇವಿಯನ್ನ ಪೂಜಿಸಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಸ್ವಾಮಿ ವಿವೇಕಾನಂದರು ಕೂಡ ಕಾಳಿಕಾ ದೇವಿ ಬಗ್ಗೆ ಭಕ್ತಿ ಪರವಶರಾಗಿ ಚೈತನ್ಯಮಯ ರೂಪ ಎಂದು ವರ್ಣಿಸಿದರು. ಶ್ರೀ ಮಾರ್ಕಂಡೇಯ ಪುರಾಣದಂತೆ ಸಾವರ್ಣಿಕ ಮನ್ವಂತರದ ಸಪ್ತ ಋಷಿಗಳಲ್ಲಿ ಓರ್ವರಾದ ಋಷ್ಯ ಶೃಂಗರಿಗೆ ಶ್ರೀ ಕಾಳಿಕಾದೇವಿ ಪ್ರತ್ಯಕ್ಷಳಾಗಿ ಆಶೀರ್ವದಿಸಿದ ಸ್ಥಳ ಈ ಶಿರಸಂಗಿ ಎನ್ನುವ ಕಥೆ ಪುರಾಣದಲ್ಲಿದೆ. ಕ್ರಿಸ್ತಶಕ 1148ರ ಶಾಸನದಲ್ಲಿ ಕುಂತಳದಲ್ಲಿ ಬರುವ ಚಿನ್ನ ಹೂ ಬೆಳುವಲ ಎಂದು ಹೇಳುವ ಮೂಲಕ 30 ಗ್ರಾಮಗಳಿಗೆ ಮುಖ್ಯ ಪಟ್ಟಣವೆನಿಸಿದ್ದು ಋಷ್ಯಶೃಂಗಿ ಗ್ರಾಮ ಎಂದು ಹೇಳಿದೆ. ಮತ್ತೊಂದು ಶಾಸನ ಹೆಬ್ಬಯ್ಯ ನಾಯಕರಿಗೆ ಸಂಬಂಧಿಸಿದ ವಿವರಣೆ ಹೊಂದಿದೆ. ವಿಶ್ವಕರ್ಮ ವಂಶಜ ಕಾಶ್ಯಪ ಗೋತ್ರಜರಾದ ವಿಭಾಂಡಕ ಮುನಿಯ ಮಗನಾದ ಋಷ್ಯಶೃಂಗ ಮುನಿಗಳಿಗೆ ಜಮದಗ್ನಿ, ಭಾರ್ಗವ ಇತ್ಯಾದಿ ಋಷಿಗಳು ಸತ್ಕರಿಸಿ ಗೌರವಿಸುತ್ತಾರೆ.
ಅವರ ಪ್ರಾರ್ಥನೆಯ ಮೇರೆಗೆ ಋಷ್ಯಶೃಂಗ ಮುನಿ ಈಗಿನ ಶಿರಸಂಗಿ ಪ್ರದೇಶದಲ್ಲಿ 10 ವರ್ಷಗಳ ಕಾಲ ಕಠೋರ ತಪಸ್ಸಾಚರಿಸಿದ್ದರಂತೆ. ಆದರೆ ಈ ಮುನಿಗಳ ಯಜ್ಞ ಯಾಗಗಳನ್ನು 5 ರಾಕ್ಷಸರಾದ ನಲುಂದಾಸುರ ಅಂದರೆ ಈಗಿನ ಧಾರವಾಡ ಜಿಲ್ಲೆಯ ನವಲಗುಂದದ ವಾಸಿ, ನರುಂದಾಸುರ ಈಗಿನ ಗದಗ ಜಿಲ್ಲೆಯ ನರಗುಂದದ ವಾಸಿ, ಹಿರಿಕುಂಬಾಸುರ ಈಗಿನ ಬೆಳಗಾವಿಯ ಜಿ ಸವದತ್ತಿ ತಾಲೂಕು ಹಿರೇಕುಂಬಿ ಗ್ರಾಮದ ವಾಸಿ, ಚಿಕ್ಕುಂಬಾಸುರ ಈಗಿನ ಬೆಳಗಾವಿಯ ಸವದತ್ತಿಯ ಚಿಕ್ಕುಂಬಿ ಗ್ರಾಮದ ವಾಸಿ ಹಾಗೂ ಬೆಟ್ಟಾಸುರ ಈಗಿನ ಬೆಳಗಾವಿಯ ಬೆಟಾಸುರ ಗ್ರಾಮದ ವಾಸಿ. ಇವರೆಲ್ಲರೂ ಸೇರಿ ಅವರ ತಪಸ್ಸನ್ನ ಭಂಗ ಮಾಡ್ತಾರೆ. ಋಷ್ಯಶೃಂಗ ಮುನಿಯ ಕಠೋರ ಪ್ರಾರ್ಥನೆಯ ಮೇರೆಗೆ ಹಾಗೂ ಆತನ ತಪಸ್ಸನ್ನ ಮೆಚ್ಚಿದ ಆದಿಶಕ್ತಿ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯ ಅವತಾರದಲ್ಲಿ ಪ್ರತ್ಯಕ್ಷಳಾಗಿ 5 ರಾಕ್ಷಸರನ್ನ ಕೊಂದು ಅವರ ರುಂಡಗಳನ್ನು ಕಡಿದು ಆಕಾಶದತ್ತ ತೂರಿದಳು ಎಂಬ ಪ್ರತೀತಿ ಇದೆ. ಆಗ ಋಷ್ಯಶೃಂಗ ಮುನಿಗಳ ಕೋರಿಕೆಯಂತೆ ಶಾಂತರೂಪಳಾಗಿ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯು ಶಿರಸಂಗಿಯಲ್ಲಿ ನೆಲೆಸಿದಳು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ಈ ದೇವಾಲಯವನ್ನ ಹೇಮಾಡನೆಂಬುವನು ಕಟ್ಟಿದ್ದು. ದೇವಿಯ ಗರ್ಭಗುಡಿಯು ಬೇರೆಯಾಗಿದ್ದು ಮಂಟಪವು ದೊಡ್ಡದಾಗಿದೆ. ಶ್ರೀ ಕಾಳಿಕಾದೇವಿಯ ಮೂರ್ತಿಯು 9 ಅಡಿ ಎತ್ತರವಿದ್ದು ಸ್ವರ್ಣ ರೇಖಾಂಕಿತ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಬಲಗೈಯಲ್ಲಿ ಖಡ್ಗ ತ್ರಿಶೂಲ ಬಾಕು, ಎಡಗೈಯಲ್ಲಿ ಡಮರು, ಸರ್ಪ, ಕೇಟಕ ಮತ್ತು ಪಾನಪಾತ್ರೆಯನ್ನು ಹೊಂದಿದ್ದು ಆಕರ್ಷಕವಾಗಿದೆ. ಪೂಜಾ ಸಮಯದಲ್ಲಿ ದೇವಿ ತನ್ನದೇ ಆಭರಣಗಳ ಮೂಲಕ ಶೋಭಿಸ್ತಾಳೆ. ಪ್ರತಿ ವರ್ಷ ನಡೆಯುವ ಯುಗಾದಿಗೆ ದೇವಿಯ ಪಲ್ಲಕ್ಕಿ ಉತ್ಸವ ಲಕ್ಷಾಂತರ ಭಕ್ತಾದಿಗಳನ್ನು ಆಕರ್ಷಿಸುತ್ತೆ. ಕಾಳಿಕಾ ದೇವಿಯ ಎದುರಿನಲ್ಲೇ ದೇವಿಗೆ ಅಭಿಮುಖವಾಗಿ ಕಾಲಭೈರವನ ದೇವಾಲಯವಿದೆ. ಈ ದೇವಾಲಯವನ್ನ ಕ್ರಿಸ್ತಶಕ 11ನೆಯ ಶತಮಾನದಲ್ಲಿ ಚಾಲುಕ್ಯ ಅರಸರ ಮಾಂಡಾಲಿಕನಾಗಿದ್ದಂತಹ ಹೆಬ್ಬೆಯ ನಾಯಕನು ಕಟ್ಟಿಸಿದನೆಂಬ ಉಲ್ಲೇಖ ಕೂಡ ಇದೆ. ಕಾಳಿಕಾ ದೇವಸ್ಥಾನದ ಬದಿಯಲ್ಲಿ ಕಮಟೇಶ್ವರ ಹಾಗೂ ಭೈರವೇಶ್ವರ ದೇವಾಲಯಗಳಿವೆ. ಕಮಟೇಶ್ವರ ದೇವಾಲಯದ ಮುಂಭಾಗದಲ್ಲಿ ಬ್ರಹ್ಮದೇವರ ವೇದಿಕೆ ಇದೆ. ಕಾಳಿಕಾ ದೇವಸ್ಥಾನದ ಪೂರ್ವಾಭಿಮುಖವಾಗಿರುವ ಮಹಾದ್ವಾರ ದಾಟಿದ ಕೂಡಲೇ ಒಳಗೆ ಎಡಬದಿಗೆ ಬುತ್ತಿ ಹಾರಿಸುವ ವೇದಿಕೆ ಕೂಡ ಇದೆ. ಇದೆಲ್ಲವೂ ದೇವಸ್ಥಾನದ ಒಳಗಿನ ಆಚರಣೆಯಾದರೆ, ಇನ್ನು ಶ್ರೀ ಕಾಳಿಕಾ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಎಡಬದಿಗೆ ಬನ್ನಿ ಮಹಂಕಾಳಿ ಎಂಬ ಹೆಸರಿನ ಚಿಕ್ಕ ಗುಡಿ ಇದೆ. ಶ್ರೀ ಕಾಳಿಕಾದೇವಿಯ ಪಲ್ಲಕ್ಕಿಯು ಇಲ್ಲಿಯವರೆಗೆ ತರಲಾಗತ್ತೆ. ಇದಕ್ಕೆ ಕಾಳಿಕಾ ಪಾದಗಟ್ಟೆ ಅಂತ ಕರೀತಾರೆ. ಕಾಳಿಕಾ ದೇವಸ್ಥಾನದಿಂದ ತುಸು ದೂರದಲ್ಲಿ ಭೀಮರತಿ ಹೊಂಡವಿದೆ. ಇದರ ಬದಿಗೆ ಖಡ್ಗತೀರ್ಥ ಎಂಬ ಮತ್ತೊಂದು ಹೊಂಡ ಇದೆ. ರಾಕ್ಷಸರ ಸಂಹಾರದ ನಂತರ ಕಾಳಿಕಾದೇವಿ ತನ್ನ ಖಡ್ಗವನ್ನ ಈ ಹೊಂಡದಲ್ಲಿಯೇ ತೊಳೆದಿದ್ದರಿಂದ ಅದಕ್ಕೆ ಖಡ್ಗತೀರ್ಥ ಎಂಬ ಹೆಸರು ಬಂತು ಎಂಬ ಐತಿಹ್ಯ ಇದೆ. ಇದೇ ಹೊಂಡದ ಪಕ್ಕದಲ್ಲಿ ಬೆಟ್ಟದ ಮೇಲೆ ಶ್ರೀ ಕಾಳಿಕಾದೇವಿಯ ಹೆಜ್ಜೆ ಗುರುತುಗಳಿವೆ. ರಾಕ್ಷಸರ ಸಂಹಾರ ಮಾಡುವ ಸಂದರ್ಭದಲ್ಲಿ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಹಾರಿದ ವೇಳೆ ಈ ಹೆಜ್ಜೆ ಗುರುತುಗಳು ಮೂಡಿವೆ ಅನ್ನೋದು ಇಲ್ಲಿನ ನಂಬಿಕೆ. ಈ ದೇವಾಲಯದಲ್ಲಿ ಕಾಯಿ ಕಟ್ಟುವ ಕಾರ್ಯ ಭಕ್ತಾದಿಗಳಿಂದ ಜರುಗುತ್ತೆ. ಇಲ್ಲಿ ಹರಕೆ ಹೊತ್ತು ಬರುವ ಭಕ್ತರು ದೇವಾಲಯದ ಆವರಣದಲ್ಲಿ ಕಾಯಿ ಕಟ್ಟುತ್ತಾರೆ. ತಮ್ಮ ಹರಕೆ ಈಡೇರಿದ ನಂತರ ಬಂದು ಕಾಯಿಯನ್ನ ಬಿಚ್ಚಿ ಅಭಿಷೇಕ ಮಾಡುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಗ್ರಾಮದ ಹೊರವಲಯದಲ್ಲಿ 2 ಸಣ್ಣ ಗುಡ್ಡಗಳಿದ್ದು ಒಂದು ಬೆಟ್ಟವನ್ನ ಕಲ್ಲುಪುರ ಗುಡ್ಡ ಎಂದು ಕರೆಯಲಾಗುತ್ತೆ. ಅದರಲ್ಲಿರುವ ಗುಹೆಯನ್ನ ಸ್ಥಳೀಯವಾಗಿ ಮೌನಪ್ಪನ ಗಾವಿ ಎಂದು ಕರೀತಾರೆ. ಗುಹೆಯ ಒಳಗೆ ಸುಮಾರು 200 ಜನರು ಆರಾಮವಾಗಿ ಉಳಿದುಕೊಳ್ಳಬಹುದಾಗಿದ್ದು, ಇಲ್ಲಿಂದ ಸುಮಾರು 6 ಮೀಟರ್ ಉದ್ದದ ಹಾದಿಯು ಮುಂದೆ ನೀರಿನ ಹೊಂಡವನ್ನೇ ಸೃಷ್ಟಿಸಿದೆ. ಕಾಳಿಕಾ ದೇವಾಲಯದ ಸಮೀಪ ಸಿದ್ದೇಶ್ವರ ಗವಿ ಕೂಡ ಇದೆ. ಈ ದೇವಾಲಯದ ವಿಶೇಷವೆಂದರೆ ತುಲಾಭಾರ ಸೇವೆಯಲ್ಲಿ ತಮ್ಮ ತೂಕಕ್ಕೆ ಸಮನಾದ ಬೆಲ್ಲ, ಗೋಧಿ, ತೆಂಗಿನಕಾಯಿ, ಅಕ್ಕಿ, ಖಾದ್ಯ, ಎಣ್ಣೆ ಇತ್ಯಾದಿಗಳನ್ನು ಅರ್ಪಿಸ್ತಾರೆ. ಅನ್ನ ದಾಸೋಹವು ಪ್ರತಿನಿತ್ಯವೂ ನಡೆಯುತ್ತೆ. ಪ್ರತಿ ವರ್ಷ ಗೌರಿ ಹುಣ್ಣಿಮೆಯಂದು ಸಂಜೆ 5:45 ಶ್ರೀ ಕಾಳಿಕಾ ದೇವಿಯ ಉತ್ಸವ ಮೂರ್ತಿಯನ್ನ ಹೊತ್ತು ಡೊಳ್ಳು, ಭಜನೆ, ಆರತಿಗಳೊಂದಿಗೆ ರಥೋತ್ಸವ ನೆರವೇರುತ್ತೆ. ಈ ಭಾಗದ ವಿಶ್ವಕರ್ಮರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿಯೂ ಕೂಡ ಒಂದು. ಭಕ್ತರು ತಮ್ಮ ಹೊಲಗಳಲ್ಲಿ ಬೆಳೆದ ಗೋಧಿಯನ್ನ ದೇವಿಗೆ ಅರ್ಪಿಸ್ತಾರೆ. ಪ್ರಸಿದ್ಧವಾದ ಬುಟ್ಟಿ ಆಚರಣೆಯನ್ನ ಪಾಡ್ಯಮಿಯ ಮುಂಜಾನೆ ಸಮಯದಲ್ಲಿ ನಡೆಸಲಾಗುತ್ತೆ. ಯುಗಾದಿ ಅಮಾವಾಸ್ಯೆಯ ನಂತರ ಹಳೆಗೋಡಿ ಅಮಾವಾಸ್ಯೆಯನ್ನ ಆಚರಿಸ್ತಾರೆ. ಇದನ್ನ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ಎಂದು ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಅಷ್ಟಕ್ಕೂ ಈ ಕ್ಷೇತ್ರಕ್ಕೂ ವಿಶ್ವಕರ್ಮನಿಗೂ ಏನು ಸಂಬಂಧ ಅನ್ನೋದನ್ನ ಗಮನಿಸಿದ್ರೆ, ವಿಶ್ವಕರ್ಮರನ್ನ ವಿಶ್ವ ಬ್ರಾಹ್ಮಣರು, ಧೀಮಾನ್ ಬ್ರಾಹ್ಮಣರು ಎಂದು ಕರೀತಾರೆ. ಭಗವಾನ್ ವಿಶ್ವಕರ್ಮರ ವಂಶಸ್ಥರು ಅಂದಿನ ಕಾಲದ ಎಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ಶಿಲ್ಪಿಗಳು, ದೇವಾಲಯಗಳನ್ನು ನಿರ್ಮಿಸುವವರು ಮತ್ತು ಕಲಾವಿದರು ಎಂದು ಉಲ್ಲೇಖಿಸಿದೆ. ಈ ಕುಲದಲ್ಲೇ 5 ಉಪಜಾತಿಗಳಿವೆ. ಅವು ಕಮ್ಮಾರರು, ಬಡಗಿಗಳು, ತಾಮ್ರಗಾರರು, ಅಕ್ಕಸಾಲಿಗರು ಮತ್ತು ಶಿಲ್ಪಿಗಳು. ಹಿಂದೂ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಶ್ವಕರ್ಮಿಗಳ ಕೊಡುಗೆ ಅಪಾರವಾಗಿರುವಂಥದ್ದು. ನಳಂದ ವಿಶ್ವವಿದ್ಯಾಲಯ ಕೂಡ ಇಂದಿಗೂ ಇಡೀ ಸಮಾಜಕ್ಕೆ ಕೊಡುಗೆಯಾಗಿ ನಿಂತಿದೆ.
ಹಿಂದೂ ವಾಸ್ತುಶಿಲ್ಪ ಮತ್ತು ಬೌದ್ಧ ವಾಸ್ತುಶಿಲ್ಪವು ವಿಶ್ವಕರ್ಮಿಗಳ ದೊಡ್ಡ ಕೊಡುಗೆಗಳನ್ನು ಪ್ರತಿನಿಧಿಸುತ್ತೆ. ವಿಶ್ವಕರ್ಮಿಯರ ಕುಲದವರನ್ನ ಕ್ರಮೇಣವಾಗಿ ಅವರ ಪುತ್ರರ ಹೆಸರಿನ ಪ್ರಕಾರ ಉಪವಿಭಾಗ ಮಾಡಲಾಗಿದೆ. ಭಗವಾನ್ ವಿಶ್ವಕರ್ಮನ ಮಕ್ಕಳೆಂದರೆ ಮನು, ಮಾಯ, ತ್ವಸ್ತ, ಶಿಲ್ಪಿ ಮತ್ತು ವಿಶ್ವಜ. ಮನು ಜಾತಿಗೆ ಸೇರಿದ ಜನರು ಕಮ್ಮಾರರು, ಮನು ಗುಂಪಿನವರು ಬಡಗಿಗಳು. ಲೋಹದ ಕುಶಲಕರ್ಮಿಗಳನ್ನ ತ್ವಸ್ತ ಎಂದು ಕರೀತಾರೆ ಮತ್ತು ಅಕ್ಕಸಾಲಿಗರನ್ನ ವಿಷಯಜ್ಞ ಎಂದು ಕರೀತಾರೆ. ವಿಶ್ವಕರ್ಮ ಕುಲವನ್ನ ಯಜುರ್ವೇದದಲ್ಲಿ 5 ಗೋತ್ರಗಳಾಗಿ ವಿಂಗಡಿಸಲಾಗಿದೆ. ವಿಶ್ವಕರ್ಮಿಯರ 5 ಗೋತ್ರಗಳು ಸನಗಸ್ಯ ಮನು, ಸನಾತನಸ್ಯ ಮಯ, ಅಭುವನಸ್ಯ ತ್ವಷ್ಟ, ಪ್ರತಾನಸ್ಯ ಮತ್ತು ಸುಪರ್ಣಸ್ಯ ವಿಶ್ವಜ. ಹೀಗೆ 5 ಗೋತ್ರಗಳನ್ನು ಮಾಡಿದ್ರೆ ಅದರಲ್ಲೂ 25 ಉಪಕುಲಗಳಾಗಿ ವಿಂಗಡಿಸಲಾಗಿದೆ. ಅಂತೂ ಶಿರಸಂಗಿ ಕಾಳಿಕಾದೇವಿ ಸನ್ನಿಧಿಯಲ್ಲಿ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ. ಭಕ್ತರಿಗೆ ವಸತಿ ವ್ಯವಸ್ಥೆ ಇದೆ. ದೇವಸ್ಥಾನದಲ್ಲಿ ಬೆಳಗಿನ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಪೂಜೆ, ಅಭಿಷೇಕ, ಆರತಿ, ಪಂಚಾರತಿಗಳ ಸೇವೆಗಳು ನಡೀತಾವೆ. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆ ಜರುಗುತ್ತೆ. ಇಲ್ಲಿ ಹರಕೆಗಳನ್ನು ತೀರಿಸಲು ವಿವಿಧ ಅರ್ಚನೆಗಳನ್ನು ಮಾಡಿಸಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ದೇವಿಗೆ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಸಂಕಲ್ಪ, ಸಹಸ್ರ ನಾಮಾರ್ಚನೆ, ನೈವೇದ್ಯ, ಅಲಂಕಾರ, ತೊಟ್ಟಿಲು ಸೇವೆ ಇತ್ಯಾದಿ ಸೇವೆಗಳು ನಡೀತಾವೆ. ನೀವು ಕೂಡ ತಾಯಿಯ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗಿ ಒಮ್ಮೆ ಸಾಧ್ಯವಾದರೆ ತಾಯಿಯ ಸನ್ನಿಧಿಗೆ ಶಕ್ತಿಪೀಠಕ್ಕೆ ಭೇಟಿ ನೀಡಿ ಕೃತಾರ್ಥರಾಗಿ. ಇವಿಷ್ಟು ಶಿರಸಂಗಿ ಕಾಳಿಕಾದೇವಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.